ಲೂಕನು ಬರೆದ ಸುವಾರ್ತೆ ಅದರ 18ನೇ ಅಧ್ಯಾಯ 8ನೇ ವಚನ. ಲೂಕ್ ಚಾಪ್ಟರ್ 18 ವರ್ಸ್ 8. ಹೀಗಿದ್ದರೂ ಮನುಷ್ಯಕುಮಾರನು ಬಂದಾಗ ಭೂಮಿಯ ಮೇಲೆ ನಂಬಿಕೆಯನ್ನು ಕಾಣುವನು. ಈ ದಿನದಲ್ಲಿ ಈ ವಾಕ್ಯವನ್ನು ನಾವು ಓದುವಾಗ ನಿಜವಾಗಿ ನಂಬಿಕೆಯಲ್ಲಿದ್ದವರಿದ್ದಾರ? ದೇವರ ಕೆಲಸವನ್ನು ಮಾಡುವವರಿದ್ದಾರೆ? ದೇವರನ್ನು ಮೆಚ್ಚಿಸುವ ಹಾಗೆ ನಡೆಯುವವರಿದ್ದಾರೆ ಎಂದು ಅನೇಕ ಪ್ರಶ್ನೆಗಳು ಹುಟ್ಟುತ್ತವೆ. ಯಾಕೆಂದರೆ ಮನುಷ್ಯಕುಮಾರನು ಬಂದಾಗ ಭೂಮಿಯ ಮೇಲೆ ವಿಶ್ವಾಸಿಗಳು ಇದ್ದಾರ ಅಂತ ಆತನು ನೋಡುವವನಾಗಿದ್ದಾನೆ. ಅಂದರೆ ವಿಶ್ವಾಸದಲ್ಲಿ ಸ್ಥಿರವಾಗಿದ್ದೇವೆ, ನಾವು ವಿಶ್ವಾಸದಲ್ಲಿ ದೃಢವಾಗಿದ್ದೇವೆ, ನಾವೇ ಪರಲೋಕಕ್ಕೆ ಹೋಗುತ್ತೇವೆ ಅನ್ನುವ ಎಲ್ಲರಿಗೆ ಇದೊಂದು ದೊಡ್ಡ ಪ್ರಶ್ನೆ. ಯಾಕೆಂದರೆ ಭೂಮಿಯ ಮೇಲೆ ನಾನು ವಿಶ್ವಾಸಿಗಳನ್ನು ಕಂಡುತ್ತೇನೇನು. ಅಂದರೆ ಈ ದಿನದಲ್ಲಿ ಮನುಷ್ಯನು ದೇವರ ಹತ್ರ ಬಂದಾಗ ಏನೋ ಬೇಕಿದ್ದರೆ ಬರುತ್ತಾನೆ, ತನಗೆ ಏನೋ ಒಂದು ಅವಸರ ಇದ್ದರೆ ಬರುತ್ತಾನೆ, ಆದರೆ ದೇವರ ಕೆಲಸಕ್ಕಾಗಿ ಬರುತ್ತಿಲ್ಲ. ಅದಕ್ಕಾಗಿ ದೇವರ ಮಾತನ್ನು ಹೇಳುತ್ತಾನೆ. ಈ ಮಾತನ್ನು ಕೇಳುವ ಪ್ರತಿಯೊಬ್ಬನು ಈ ದಿನದಿಂದ ಪರಲೋಕಕ್ಕಾಗಿ ನಾನೇನು ಮಾಡುತ್ತಾ ಇದ್ದೇನೆ, ದೇವರ ರಾಜ್ಯಕ್ಕೆ ಹೋಗುವುದಕ್ಕೆ ನಾನೇನು ಮಾಡುತ್ತಾ ಇದ್ದೇನೆಂದು ತನ್ನನ್ನು ತಾನು ಪ್ರಶ್ನಿಸಿಕೊಂಡು ಇದ್ದರೆ ತಾನು ತನ್ನ ಜೀವಿತದಲ್ಲಿ ದೇವರ ಜೊತೆಯಲ್ಲಿ ಯಾವ ಸಂಬಂಧದಲ್ಲಿದ್ದಾನೋ ಅದು ತಾನು ತಿಳಿದುಕೊಂಡು ದೇವರಿಗೆ ಇಷ್ಟಾನುಸಾರವಾಗಿ ಜೀವಿಸುವುದೇ ದೇವರಿಗೆ ಬಹಳ ಪ್ರಾಮುಖ್ಯವಾಗಿದೆ. ಅದಕ್ಕಾಗಿ ಈ ಪ್ರಶ್ನೆಯನ್ನು ಈ ದಿನದಲ್ಲಿ ನಾವು ನಮ್ಮ ಹೃದಯದಲ್ಲಿ ನಾಟಿಕೊಂಡು ನಾವು ಯಾವ ರೀತಿಯಾಗಿದ್ದರೆ ದೇವರು ನಮ್ಮನ್ನು ಇಷ್ಟಪಡುತ್ತಾನೆಂದು ನಾವು ತಿಳಿದುಕೊಂಡು ಆ ರೀತಿಯಾಗಿ ಜೀವಿಸುವವರಾಗೋಣ. ದೇವರ ಈ ವಾಕ್ಯವನ್ನು ಆಶೀರ್ವದಿಸಲಿ.